ಎಲ್ಲ ರೆಡಿ ತಾನೆ? ರೆಡಿ ಬಾಸ್. ವೇಟ್. ವೆಲ್ಕಮ್ ಮಿಸ್ಟರ್ ಅಲೆಕ್ಸಾಂಡರ್. ಇಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಕೈ ಕೊಡ್ತಿದ್ದೆ, ಆದ್ರೆ ಇವತ್ತು ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ. ಅಯ್ಯೋ, ಡೋಂಟ್ ಮೂವ್, ಡೋಂಟ್ ಮೂವ್. ಕಮ್ ಟು ಸೈಡ್. ಹೋಲ್ಡ್ ಇಟ್. ಕಂಗ್ರಾಚುಲೇಷನ್ ಮಿಸ್ಟರ್ ರಾಜಶೇಖರ್, ನೀವು ಕೆಚ್ಚದೆಯ ಕನ್ನಡಿಗ ಅಂತ ಪ್ರೂವ್ ಮಾಡಿದ್ದೀರಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ನಂದೇನಿದೆ ಸರ್, ಎಲ್ಲ ನಿಮ್ಮಂತ ಅಧಿಕಾರಿಗಳ ಮಾರ್ಗದರ್ಶನ, ನಮ್ಮ ಕನ್ನಡ ಜನಗಳ ಸಹಕಾರ ಅಷ್ಟೇ. ಗಾಡ್, ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಫಾರ್ ಹೈಯರ್ ಗ್ರೇಡ್ ಪ್ರಮೋಷನ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಕರ್ನಾಟಕದಲ್ಲಿ ಕೀರ್ತಿ ಕಲಶವಾಗಿ ಉಳಿಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಬರ್ತಾ ಬರ್ತಾ ದಪ್ಪಗಾಗ್ತಿದ್ದೀರಾ ನೀವು. ನೋ ನೋ, ಐ ಆಮ್ ಲುಕಿಂಗ್ ವೆರಿ ಟ್ರಿಮ್ ಅಂಡ್ ಫಿಟ್. ಊಟಕ್ಕೆ ಮನೆಗೆ ಬರ್ತೀರಾ ಇಲ್ಲ ಅಲ್ಲೇನಾ? ಏನ್ ಮಾಡೋದು ಸೀತಾ, ನಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಹಾಗೆ. ಅಫೆನ್ಸ್, ಕ್ರೈಮ್, ಅರೆಸ್ಟ್, ಆಲ್ವೇಸ್ ಆನ್ ಡ್ಯೂಟಿ. ಹಾಗೆ ಫ್ಯಾಮಿಲಿ ಡ್ಯೂಟಿನೂ ಮರಿಬಾರ್ದಲ್ವಾ? ಎಲ್ಲಾದ್ರೂ ಉಂಟೆ. ಫ್ಯಾಮಿಲಿ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಿರೋದ್ರಿಂದಾನೆ ಮನೇಲಿ 3 ರತ್ನಗಳು ಓಡಾಡ್ತಿರೋದು. ಯಾಕೆ ಸಾಲ್ದೇನೋ? ನಾನ್ ರೆಡಿ. ಹೇಳು, ಇನ್ನೊಂದೆರಡು. ಮಕ್ಕಳು ಕೆಡಿಸ್ಕೊಂಡಾರು. ಮೊದಲು ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲೀರಿ. ಹಾಗೆ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಿನ್ ಮುದ್ದು ಮುಖ ನೋಡಿದ ತಕ್ಷಣ ಎಳೆ ವಯಸ್ಸು ಬಂದ್ಬಿಡುತ್ತೆ.
ಇರೋ ವಯಸ್ಸು ಮರ್ತೋಗುತ್ತೆ. ಆಫೀಸು. ಹೇಳು. ದೇವರ ಮೇಲೆ ಆಣೆ ಇಟ್ಟು. ಇದು ಭಗವದ್ಗೀತೆ ಅಲ್ಲ, ಹೃದಯ ಗೀತೆ, ಕಾದಂಬರಿ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕೇಸು, ಅದಕ್ಕೆ. ಹೇಳು. ನಾನ್ ಹೇಳೋದೆಲ್ಲ ಸತ್ಯ. ನಾನು ಹೇಳೋದೆಲ್ಲ ಸತ್ಯ. ನಿಮ್ ಹೆಸರು? ಆರ್ ತ್ಯಾಗರಾಜ್. ಮಿಸ್ಟರ್ ತ್ಯಾಗರಾಜ್, ನೀವೇನು ಉದ್ಯೋಗ ಮಾಡ್ತೀರಾ? ಲಾಯರ್ ಉದ್ಯೋಗ. ಲಾಯರ್ ಆದವ್ರಿಗೆ ಹೆಂಗಸರ್ ಕಾಲೇಜ್ನಲ್ಲಿ ಏನ್ ಕೆಲಸ? ರಾಧಾ ಅಂತ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳನ್ನ ಹೆಂಗ್ಸು ಅನ್ಕೊಂಡಿದ್ದೀನಿ. ಅದಕ್ಕೆ ಅವಳನ್ನ ಕಾಲೇಜಿಗೆ ಬಿಡಕ್ ನಾನು ಹೋಗ್ತೀನಿ. ಕಲ್ಪನಾ ಅನ್ನೋ ಹುಡುಗಿ ನಿಮಗ್ ಗೊತ್ತಾ? ಚೆನ್ನಾಗ್ ಗೊತ್ತು. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಇನ್ನೂ ಆಗಿಲ್ಲ. ಅಂದ್ರೆ? ಅದೆಲ್ಲ ನನ್ನ ಸ್ವಂತ ವಿಷಯ, ನಿನಗ್ಯಾಕೆ? ನಾನು ಲಾಯರ್, ಯಾವ ವಿಷಯ ಬೇಕಾದ್ರೂ ಕೇಳ್ತೀನಿ. ನಿನಗೆ ನಿನಗೆ ಬಾಯ್ ಜಾಸ್ತಿ ಆಗಿದೆ. ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ನಿನಗೇನೋ ಸ್ಪೆಷಲ್ ಡ್ಯೂಟಿ ಹಾಕಿದ್ದಾರೆ ಅಂತ ಕೇಳಿದೆ. ಹೌದು ಡ್ಯಾಡಿ. ಬೆಂಕಿ ಬೀರಪ್ಪ ಅಂತ ನಮ್ಮ ಏರಿಯಾದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ. ಕಳ್ಳತನದಲ್ಲಿ ಪಿಸ್ತೂಲ್ಗಳನ್ನ ತಯಾರು ಮಾಡಿ ಸ್ಮಗ್ಲರ್ಸ್ ಸಪ್ಲೈ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೆ ಜಾಮೀನ್ ತಗೋ ಅಂತ ನಮ್ಮ ಸೀನಿಯರ್ ನನಗೆ ಆರ್ಡರ್ ಮಾಡಿದ್ದಾರೆ. ಅವನ್ನ ಹೇಗೆ ಬಿಡಿಸ್ತೀಯೋ ನಾನು ನೋಡ್ತೀನಿ. ಅವನ್ನ ಹೇಗೆ ಅರೆಸ್ಟ್ ಮಾಡ್ತೀಯೋ ನಾನು ನೋಡ್ತೀನಿ. ನೋಡೋಣ 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 ನೋಡೋಣ. ರಾಮ ರಾಮ, ಸಾಕು ಸುಮ್ನಿರು. ಕಾದ ಮನೆ ಕಲ್ಲಾಯ್ತು ಅಂತ ನೀವೇ ದಾಯಾದಿಗಳ ತರ ಆಡ್ಬೇಡಿ. ಈ ರಂಪ ಬೇಡ ಅಂತಾನೆ ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸಿ ಅಂತ ಹೇಳಿದ್ದು. ಯಾಕೆ? ಒಂದೇ ಡ್ರೆಸ್ ನ 3 ಜನನು ಬದಲಾಯಿಸಿ ಹಾಕಬಹುದು ಅಂತನಾ? ಏನೇ ಆದ್ರೂ ನಿಮ್ಮ ಅಮ್ಮ ತುಂಬಾ ಜಿಪ್ನಿ ಕಂಡ್ರು. ಜಿಪ್ಪನ್ ತನಕ ಹೇಳಿದೆ ಇವರಿಬ್ರು ರಾಮ್ ರಾವಣರ ಹಾಗೆ ಯುದ್ಧ ಮಾಡದೇ ಇರ್ಲಿ ಅಂತ. ಸೀತಾ, ಇದು ಆಟದ ಮೈದಾನ. ಗೆಲ್ಲಬೇಕು ಅನ್ನೋ ಛಲ ಇಬ್ರಿಗೂ ಇದ್ರೇನೆ ಆಟದಲ್ಲಿ ಮಜಾ ಬರೋದು. ಏನ್ ಕರೆಕ್ಟು, ತಗೊಳ್ಳಿ. ಥ್ಯಾಂಕ್ ಯು ಡಿಯರ್. ಕಮಿಂಗ್ ಟು ದ ಪಾಯಿಂಟ್, ಯಾಗೋ ಬೆಂಕಿ ಬೀರಪ್ಪ ನನ್ಗೆ ಗೊತ್ತಾ? ಇಲ್ಲ, ನಾನು ಅವ್ನು ನೋಡೇ ಇಲ್ಲ. ಮತ್ತೆ ಅವ್ನು ಬೇಲಿಗೆ ಪ್ರಯತ್ನ ಪಟ್ಟಿದ್ಯಾರು? ಸೈಮನ್ ಅಲೆಕ್ಸಾಂಡರ್ ಅಂತ ನಮ್ಮ ಸೀನಿಯರ್ ಕ್ಲೈಂಟ್ ಡ್ಯಾಡ್. ಸೈಮನ್ ಅಲೆಕ್ಸಾಂಡರ್ ಆ 3 ಸ್ಟಾರ್ ಹೋಟೆಲ್ ಓನರ್ ತಾನೆ? ಯಾವ ಸ್ಟಾರ್ ಅಡ್ಡ ಬಂದ್ರು ನಾನು ಹಿಡಿದೇ ಬಿಡೋದು. ಕರೆಕ್ಟ್. ಸ್ಟಾರ್ ಹಿಡಿಯೋದು ತುಂಬಾ ಕಷ್ಟ ಮರಿ. ಕರೆಕ್ಟ್. ಏನ್ ಡ್ಯಾಡಿ ಎಲ್ಲದಕ್ಕೂ ಕರೆಕ್ಟ್ ಅಂತೀರಾ? ಶಂಕರ್, ಇವನ್ ಲಾಯರ್. ಈ ಕರಿ ಕೋಟ್ ಮನಸ್ಸು ಮಾಡಿದ್ರೆ ಕಾಗೆ ಬೆಳ್ಳಗಿದೆ ಅಂತಾನು ಸಾಧಿಸಬಹುದು, ಹಾಲು ಕಪ್ಪಗಿದೆ ಅಂತಾನು ಸಾಧಿಸಬಹುದು. ನೀನ್ ಇನ್ಸ್ಪೆಕ್ಟರ್. ಈ ಕಾಕಿ ಬಟ್ಟೆಗೆ ಬರೀ ಶಕ್ತಿ ಇದ್ರೆ ಮಾತ್ರ ಸಾಲದು, ಬುದ್ಧಿನೂ ಬೇಕು. ಆಗ್ಲೇ ಅವನ್ ಕೊಡೋ ಜಾಮೀನ ಗಾಳಿಗೆ ಹಾರಿಸಬಹುದು. ತ್ಯಾಗು, ನೋಡಿದ್ಯಾ? ಎಷ್ಟೇ ಆದ್ರೂ ಒಂದೇ ಡಿಪಾರ್ಟ್ಮೆಂಟು. ಹೌದಮ್ಮ. ಶಡ. ಸೀತಾ, ಯಾವ ಮುಟ್ಟಾಳನು ಒಂದು ಕಣ್ಣನ್ನ ಹೆಚ್ಚಾಗಿ ಪ್ರೀತಿಸಿ ಇನ್ನೊಂದು ಕಣ್ಣನ್ನ ಲಕ್ಷ್ಯ ಮಾಡಲ್ಲ. ಇವನ್ ನನ್ನ ರೈಟ್ ಹ್ಯಾಂಡ್, ಇವನ್ ನನ್ನ ಲೆಫ್ಟ್ ಹ್ಯಾಂಡ್. ಐ ವಾಂಟ್ ಬೋತ್ ಮೈ ಹ್ಯಾಂಡ್ಸ್ ಅಂಡ್ ಐ ಲೈಕ್ ಬೋತ್ ದ ಹ್ಯಾಂಡ್ಸ್. ಅಪ್ಪ, ನಾನು ನೀನ್ ನನ್ನ ಉಸಿರು ಕಣಮ್ಮ. ನೀನಿದ್ರೇನೆ ದೇಹಕ್ಕೆ ಜೀವ, ಇಲ್ದೇ ಇದ್ರೆ ಬರೀ ಬಾಡಿ, ಐ ಮೀನ್ ಡೆಡ್ ಬಾಡಿ. ಅಸ್ಸಾಮಿನಲ್ಲಿ ಮತ್ತೆ ಗೋಲಿ ಬಾಲು, ಇಬ್ಬಲು ಸತ್ತಲು, ಲಸ್ಯಾದಲ್ಲಿ ಲಾಕೇಟು ಹಾಲಿಸಿದಲು. ಇದೇ ಎಸ್ ಪಿ ಮನೆ. ಅಲ್ಲೋಗಳು ನಿನ್ನಲ್ಲಿ ಕರುಣೆ ತೋರಿಸಿ ನಿಮ್ಮ ಅಪ್ಪನ ಬಿಟ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ರಾಮಾಯಣ, ಮದಲಾಸಿನಲ್ಲಿ ನೀಲಿಲ್ಲದೆ ತೊಂದರೆ, ರೈಲ್ವೆ ಮಂಡಳಿ ವಜಾ ಇಲ್ಲ. ಯಾಲೋ ನೀನು? ಯಾಲೋ ನಿಮ್ಮಪ್ಪ? ತಾಯಿಮ್ಮ, ಯಾರಿ ಹುಡುಗ? ಯಾರಿಗ್ ಗೊತ್ತು? ಯಾಲಪ್ಪ ನಿಮ್ಮಪ್ಪ? ಯಾಲಪ್ಪ ಅಲ್ಲ, ಬೀರಪ್ಪ. ನಿಮ್ ತಂದೆ ಎಲ್ಲಿದಾರಪ್ಪ? ಪೊಲೀಸ್ನವ್ರು ಇಟ್ಕೊಂಡೋದ್ರು. ನಿಮ್ ತಾಯಿ ಸತ್ತೋದ್ರು. ಪಾಪ, ಅಮ್ಮ ಇಲ್ಲ, ಅಪ್ಪ ಜೈಲಲ್ಲಿ. ಅಳ್ಬೇಡಪ್ಪ. ತಾಯಿಮ್ಮ, ಇವನು ಕರ್ಕೊಂಡು ಹೋಗಿ ಊಟ ಹಾಕು. ಹಾಗೆಲ್ಲ ಹಠ ಮಾಡಬಾರ್ದು. ಇಲ್ಲಿ ನೋಡು. ಸೀತಾ, ಯಾರೇ ಹುಡುಗ? ಲೌಡಿ ಬೆಂಕಿ ಬೀಲಪ್ಪ ಇಲ್ವಾ, ಅವನ್ ಮಗ. ಎಷ್ಟು ಚಿಕ್ಕ ಮಗುನ ಮನೇಲಿ ಇಟ್ಕೊಂಡು ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಬೇಡ ಅವನ್ಗೆ? ಅವನಿಗಂತೂ ಬುದ್ಧಿ ಇಲ್ಲ. ನೀವು ತಿಳಿದವರು. ಪಾಪ, ಈ ಮಗುಗೋಸ್ಕರನಾದ್ರೂ ಅವನ್ನ ಬಿಟ್ಬಿಡ್ರಿ. ನಾನ್ ಬಿಡ್ತೀನಿ. ನಮ್ಮಪ್ಪ ಕಾನೂನು ಇದೆಯಲ್ಲ, ಅದು ಬಿಡುತ್ತಾ? ಪಾಪ, ಮಗು ಅಳ್ತಿರೋದ್ ನೋಡಿ
ಕರಳು ಚುರ್ರ ಅಂತು. ನೀವು ಮಕ್ಳಿರೋರು. ಏನೇ ಸೆಂಟಿಮೆಂಟ್ ಟಚ್ ಮಾಡ್ತಿದ್ಯಾ? ಹುಡುಗ ಬೆಚ್ಚಿ ಬಿದ್ದು ಬಿಟ್ಟ. ಮೇಲೆ ಹೇಳ್ಬಾರ್ದಾ? ಮೈ ಮೇಲೆ ಯೂನಿಫಾರ್ಮ್ ಇದೆಯಲ್ಲ, ಅದು ಹೇಗೆ ಸಾಧ್ಯ? ಈಗ ನೀನೇ ಹೇಳು, ಆಮೇಲೆ ನಾನು ವಿಚಾರಿಸ್ತೀನಿ. ಅಳ್ಬಾರ್ದು. ನಡಿಪ್ಪ, ಊಟ ಮಾಡು. ತಾಯಮ್ಮ, ಊಟ ಬಡಿಸು. ನಿನ್ನ ಗ್ಯಾಂಗ್ ನ ಪೂರ್ತಿ ಹಿಡಿದು ಬಿಟ್ರೆ ನಿನ್ನ ಕುತ್ತಿಗೆಗೆ ನೇಣು ಬೀಳುತ್ತೆ. ಸಾಯೋಕೆ ಹೆದರೋ ನನ್ನ ಮಕ್ಳಿಗೆ ಹೇಳ ಮಾತ್ನ ಏನ್ ಹಾಗೆ ನೋಡ್, ಬೇಕಾದ್ರೆ ಹಗ್ಗ ತಂದು ಇಲ್ಲೇ ನೇಣು ಹಾಕು. ಕಳ್ಳತನದಿಂದ ಪಿಸ್ತೂಲ್ ತಯಾರಿಸಿ ಸಮಾಜ ದ್ರೋಹಿಗಳಿಗೆ ಸಪ್ಲೈ ಮಾಡಿ. ಸಮಾಜದ ಬಗ್ಗೆ ನೀನ್ ಮಾತಾಡ್ಬೇಡ, ನೀನಿನ್ನು ಮಗು. ನನ್ನ ಭಾಗಕ್ಕೆ ನೀನ್ ಹೇಳೋ ಸಮಾಜ ಯಾವತ್ತೋ ಸತ್ ಹೋಯ್ತು. ಸರ್, SP ಸಾಹೇಬ್ರು ಇವ್ರನ್ನ ಕರ್ಕೊಂಬಂದ್ರು. ಬೆಂಕಿ ಬೀರಪ್ಪ, ನೀನೇನ್ ಮನುಷ್ಯನ ಮೃಗನ? ನೀವು ಮೃಗನೂ ಅರೆಸ್ಟ್ ಮಾಡ್ತೀರೋ? ಅಹಂಕಾರದ ಮಾತಾಡಿದ್ರೆ ಚರ್ಮ ಸುರಿದು ಬಿಡ್ತೀನಿ. ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಯಾಕೆ, ರಾಜಾರೋಷವಾಗೇ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚು ತಯಾರು ಮಾಡ್ಕೊಡ್ತೀನಿ. ಇದುವರೆಗೂ ಈ ಕೆಲಸದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಸಂಪಾದನೆ ಸಾಯುವವರೆಗೂ ತೀರ್ಸೋಕಾಗದೇ ಇರುವಷ್ಟು ಸಾಲ. ಇಂಥ ಮಾಡಬಾರ್ದು ಕೆಲಸ ನೀನ್ ಮಾಡಿದ್ರು ನಿನ್ ಸಂಪಾದನೆ ಬರೀ ಸಾಲನ? ಹೌದು, ಸಾವುಕಾರಿಗೆ ಬರೋ ಕ್ಯಾನ್ಸರ್ ರೋಗ ಈ ಬಡವನ ಹೆಂಡತಿಗೆ ಬಂದ್ಬಿಡುತ್ತೆ. ಅವಳನ್ನು ಉಳಿಸ್ಕೋಬೇಕು ಅಂತ ಪಡಬಾರ್ದು ಕಷ್ಟಪಟ್ಟೆ. ಮನೆಯಲ್ಲಿ ಇದ್ದದ್ನೆಲ್ಲ ಮಾರ್ದೆ, ಸಾಲ ಮಾಡಿದೆ, ಭಿಕ್ಷೆ ಬೇಡ್ದೆ. ಕೊನೆಗ ಡಾಕ್ಟ್ರು ನೀನ್ ತಂದ ಹಣ ಇಂಜೆಕ್ಷನ್ಗೂ ಸಾಲಲ್ಲ ಅಂದ್ಬಿಟ್ರು. ಇಂಥ ಪರಿಸ್ಥಿತಿಲು ನಿನ್ಗೆ ಯಾರು ಸಹಾಯ ಮಾಡಲಿಲ್ಲ? ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಮುಂದೇನು ಗತಿ ಅಂತ ಯೋಚನೆ ಮಾಡ್ತಿದ್ದಾಗ ಅಲೆಕ್ಸಾಂಡರ್ ಬಂದ ನೋಟಿನ ಕಂತೆ ಕಂತೆ ಕೊಟ್ರು. ಅಷ್ಟೊಂದು ಹಣ ಸುಮ್ಮನೆ ಕೊಟ್ರ? ಇಲ್ಲ, ಖಾಲಿ ಪೇಪರ್ನಲ್ಲಿ ರುಜುವು ಮಾಡಿಸ್ಕೊಂಡು ಕೊಟ್ರು. ಆಮೇಲೆ ಸಾಲದ ಪತ್ರ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಾಯೋವರೆಗೂ ಅವ್ರ ಗುಲಾಮ್ನಾಗಿರೋದಕ್ಕೆ ಮಾಡ್ಕೊಂಡ್ರು ಏರ್ಪಾಡು ಅಂತ. ಬೀರಾ, ಈ ಪ್ರಪಂಚದಲ್ಲಿ ನೀನ್ ಯಾರ ಮೇಲೂ ಪ್ರೀತಿ ಇಟ್ಟಿಲ್ಲ? ಇಲ್ಲ, ಯಾವ ನಾಯಿ ಮೇಲೂ ಇಲ್ಲ. ನೀನ್ ಯಾವ ನಾಯಿ ಮೇಲೂ ಪ್ರೀತಿ ಇಟ್ಟಿಲ್ಲ. ಓಕೆ, ನಿನ್ ಮೇಲೆ ಪ್ರೀತಿ ಇಟ್ಟಿರೋರು, ನಿನಗೋಸ್ಕರ ಪ್ರಾಣ ಬಿಡೋರು ಯಾರೂ ಇಲ್ಲ? ಯಾವ ನನ್ನ ಮಗನೂ ಇಲ್ಲ. ನಿನ್ನ ಮಗ ಇದ್ದಾನಲ್ಲ. ಬೀರಾ, ನಿನ್ನ ಬಾಳಂತೂ ಕೋರ್ಟು ಜೈಲು ಅಂತ ಅನ್ಯಾಯ ಆಗುತ್ತೆ. ನಿನ್ನ ಮಗ ತಾಯಿಲ್ದಿರೋ ತಬ್ಲಿ, ನೀನು ಇಲ್ದೆ ಅವನ ಗತಿ ಏನಾಗ್ಬೇಕು? ಊಟಕ್ಕಿಲ್ದೆ ಸಾಯ್ಬೇಕು, ಇಲ್ಲ ಕಳ್ತನ ಮಾಡಿ ಬದುಕ್ಬೇಕು. ಅವನು ಜೈಲಿಗೆ ಬಂದು ಒದೆ ತಿಂದು ಕಂಡಿರಲ್ಲೊಂದು. ಇಲ್ಲ, ನನ್ ಮಗ ಹಾಗಾಗ್ಕೂಡ್ದು, ನನ್ ಮಗ ಹಾಗಾಗ್ಕೂಡ್ದು ಸರ್. ನಾನ್ ಬದುಕಿರೋದೇ ಅವನಿಗೋಸ್ಕರ, ನಾನ್ ದುಡಿತಿರೋದೇ ಅವನಿಗೋಸ್ಕರ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸುಖವಾಗಿರ್ಬೇಕು. ಆ ಆಸೆ ನಿನಗಿದ್ರೆ ಕೆಟ್ಟ ಸವಾಸನ ಬಿಟ್ಟು ಒಳ್ಳೆಯವನಾಗ್ಬಾರ್ದು. ಸರ್ ಸರ್, ನಾನು ಒಳ್ಳೆಯವನೇ ಸರ್, ಪರಿಸ್ಥಿತಿ ನನ್ ಹಾಗೆ ಮಾಡ್ತೀನಿ. ವೀರಾ, ನಿನಗೋಸ್ಕರ ದೇವರಂತ ಒಬ್ಬ ಮನುಷ್ಯ ಜಾಮೀನು ಕೊಟ್ಟಿದ್ದಾನೆ. ಯಾರು ಸರ್? ನಂಗೆ ಗೊತ್ತು, ನಮ್ಮ ಯಜಮಾನ ಅಲೆಕ್ಸಾಂಡ್ರೆ ಕೊಟ್ಟಿರ್ಬೇಕು. ಅವನು ದೇವರಂತ ಮನುಷ್ಯ. ನಿನಗ್ ಜಾಮೀನು ಕೊಟ್ಟಿದ್ದು ನಿನ್ನ ಮಗ. ನಿನಗೋಸ್ಕರ ಅವನ ಕಣ್ಣೀರಲ್ಲಿ ರುಜು ಮಾಡಿದ್ದಾನೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ನೀನಿಷ್ಟು ಒಳ್ಳೆಯವನಾಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ರಿಲೀಸ್ ಮಾಡಿದ್ದೀನಿ. ಹೋಗ್ ಹೋಗ್. ಬೀರಾ, ನಿನಗೆ ಜಾಮೀನು ಕೊಟ್ಟು ದೊಡ್ಡ ಮನುಷ್ಯ ನನ್ನ ಮನೇಲಿದ್ದಾನೆ. ಹೋಗಿ ಕರ್ಕೊಂಡು ಹೋಗ್. ಗೌ. ಏನ್ ಕೇಳ್ಕೊಂಡ್ಯೋ ಚಿಕ್ಕ? ಅಕ್ಕಂಗೆ
ಹೇಗ್ ಮದ್ವೆ ಆಗ್ಲಿ ಅಂತ ಕೇಳ್ಕೊಂಡೆ. ಹೋಗು. ಅಲ್ಲಿ ಬರ್ತಾ ಇದ್ದಾಳಲ್ಲ ಅವಳೇ ಎಷ್ಟು ಮಗಳು. ಏನು ಕೇಳಲಿಲ್ವೇನೋ? ಆ ಹುಡುಗಿ ನಾನು ಬೆಡ್ರೂಮ್ಗೆ ಎತ್ಕೊಂಬ. ಎಸ್ ಸರ್. ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಹೆದರ್ಕೋಬೇಡ. ನಿನ್ ಹೆಸರೇನು? ರಾಧಾ. ಸ್ವೀಟ್ ನೇಮ್. ನಮ್ಮ SP ರಾಜಶೇಖರ್ ಇದಾರಲ್ಲ ಅವ್ರ ಮಗಳ? ನಿಮ್ ತಂದೆಗೆ ಅದ್ಯಾಕೋ ಏನು ನನಗೆ ಕಂಡ್ರೆ ಆಗೋಲ್ಲ. ಏನಾದ್ರೂ ಮಾಡಿ ನಾನು ಜೈಲಿಗೆ ಕಳಿಸ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯ ಪಾಪ? ನಾನೇ ಏನಾದ್ರೂ ಮಾಡ್ಬೇಕು. ರಾಧಾ, ಆ ಮೈ ಮೇಲೆ ಹೊದ್ಕೊಂಡಿದ್ಯಲ್ಲ ಏನದು? ಓಹೋ, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ದಾವಣಿ. ಅದನ್ನ ಸ್ವಲ್ಪ ತೆಗೆದುಬಿಡು ನೋಡೋಣ. ಓಹೋ ಅಂದ್ರೆ ಬಿಟ್ಬಿಡ್ತೀನಾ? ನಿಮ್ಮಪ್ಪ ರಾಜಶೇಖರ್ ಒಂದ್ಸಲ ನಾನು ಸ್ಮಗಲ್ ಮಾಡ್ತಿದ್ದೀನಿ ಅಂತ ಹೀಗೆ ನನ್ನ ಬಟ್ಟೆ ಎಲ್ಲ ಬಿಚ್ಚಿಸ್ತ. ಅವನು ಅರಸಿಕ, ಇಡಿಯಟ್. ಅದಕ್ಕೆ ನನ್ನ ಬಟ್ಟೆ ಬಿಚ್ಚಿಸ್ತ. ನಾನು ರಸಿಕ, ಅದಕ್ಕೆ ನಿನ್ನ ಬಟ್ಟೆ ಬಿಚ್ಚಿಸ್ತಿದ್ದೀನಿ. ತೆಗೆ ಆ ದಾವಣಿನ. ಬೇಡ, ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಖಂಡಿತ ಬಿಟ್ಬಿಡ್ತೀನಿ. ಆ ದಾವಣಿನ ಒಂದ್ಸಲ ತೆಗೆದ್ಬಿಡು, ಆಮೇಲೆ ಮನೆಗೆ ಹೋಗು. ಅರೆ, ದಾವಣಿ ತೆಗೆದು ಕೈ ಅಡ್ಡ ಇಟ್ಕೊಂಡ್ರೆ ಹೇಗೆ? ತೆಗಿ ಕೈನ. ಹೇಗಿಲ್ಲ ತೆಗಿತೀಯೋ ಇಲ್ವೋ? ಈಗ ನಾನು ಹೋಗ್ಬೋದಾ? ಎಲ್ಲ ಇವಳ ಹೋಗೋಕ ಇಲ್ಲಿಗೆ ಬಂದೆ. ಬಾಯ್. ನೀವು ನನ್ನ ತಂದೆ ಹಾಗೆ, ನನ್ನ ಬಿಟ್ಬಿಡಿ. ನಿಮ್ಮಪ್ಪ ರಾಜಶೇಖರ್, ನಾನು ಅಲೆಕ್ಸಾಂಡರ್. ನೋಡ್ದ್ಯಾ ಎಷ್ಟೊಂದು ವ್ಯತ್ಯಾಸ ಇದೆ. ನನ್ನನ್ನು ಹೋಗಿ ಅಪ್ಪ ಅಂತೀಯಲ್ಲ. ಹತ್ರ ಬಾ. ಏನದು? ನಮ್ಮಪ್ಪನ ಬರ್ತಾನಲ್ಲ ಯಜಮಾನ. ಯಾರು? ಅಲೆಕ್ಸಾಂಡ್ರ? ಹೌದು, ಅವನು ಅಕ್ಕನ ಇಟ್ಕೊಂಡು ಆ ಕಡೆ ಹೊಟ್ಟದ. ಸರಿ, ನಮ್ಮ ಮನೆಗೆ
ಗೋಪಿ, ಎಸ್ ಸರ್. ಈ ಹುಡುಗಿನ ಎತ್ಕೊಂಡು ಹೋಗಿ ಊರಾಚೆ ಎಲ್ಲಾದ್ರೂ ಬಿಸಾಕ್. ಸರಿ ಸರ್. ರಾಧಾ, ಕಣ್ಬಿಡಮ್ಮ. ನೋಡು, ನಿಮ್ಮಪ್ಪ ಬಂದಿದ್ದೀನಿ. ನನ್ ನೋಡು ರಾಜಾ, ನನ್ ನೋಡು ಕಂದ. ರಾಧಾ, 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 ಅಮ್ಮ, ನಿನ್ ಬಾಳ್ ಹಾಳು ಮಾಡ್ದವನ್ನ, ಆ ರಾಕ್ಷಸನ್ನ ತೀರಿಸ್ಬಿಟ್ಟೆ. ಅಲ್ಲೋಡು, ಅಲ್ಲೋಡು. ಇವನಲ್ಲಪ್ಪ, ಅಲೆಕ್ಸಾಂಡರ್. ಮೈ ಗಾಡ್! ರಾಧಾ, ನೋಡು, ಏನ್ ನಡೀತು ಅಂತ ಯಾರಿಗೂ ಹೇಳ್ಬೇಡಮ್ಮ. ಗೊತ್ತಾದ್ರೆ ನಿನ್ ಬದುಕೆ ನಾಶ ಆಗ್ಬಿಡುತ್ತೆ ಕಂದ, ನಿನ್ ಬದುಕೆ ನಾಶ ಆಗ್ಬಿಡುತ್ತೆ. ನಾನು SP ರಾಜಶೇಖರ್ ಕಡೆಯಿಂದ ಬಂದಿರೋ ಅಡ್ವೊಕೇಟ್. ಅವರೀಗ SP ಅಲ್ಲ, ಕೊಲೆ ಆಪಾದನೆ ಹೊತ್ತಿರೋ ಅಪರಾಧಿ. ಅಪರಾಧಿ ಹೌದು ಅಲ್ವ ಅನ್ನೋದನ್ನ ಕೋರ್ಟ್ ಇನ್ನು ತೀರ್ಮಾನ ಮಾಡಿಲ್ಲ. ಅಷ್ಟಕ್ಕೆ ಅವ್ರನ್ನ ನಿರಪರಾಧಿ ಅಂತ ಒಪ್ಕೊಳ್ಳಕ್ಕೆ ನಾವು ಸಿದ್ಧವಾಗಿಲ್ಲ. ಶಂಕರ್, ಅವ್ರು ಏನೇ ಆದ್ರು ನಮ್ ತಂದೆ ಅಲ್ವೇನೋ? ಅದು ಮನೆಯಲ್ಲಿ, ಇದು ಪೊಲೀಸ್ ಸ್ಟೇಷನ್. ಇಲ್ಲೆಲ್ಲ ಕಾನೂನು ಪ್ರಕಾರನೇ ನಡೆಯೋದು. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮಿ ಮಿಸ್ಟರ್ ಇನ್ಸ್ಪೆಕ್ಟರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ಮನುಷ್ಯನ್ ಕರ್ಕೊಂಡೋಗೋ ಹಕ್ಕು ಪಡೆದಿದೆ ಅಷ್ಟೇ. ಇದು ಕೋರ್ಟು ಅಲ್ಲ, ಇಲ್ಲಿ ತೀರ್ಪು ಕೊಡಕ್ಕೂ ಆಗಲ್ಲ. ಕಾಯ್ದೆ ಕಾನೂನಿನ ಪಾಠ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಮತ್ತೆ ಇಂಡಿಯನ್ ಪೀನಲ್ ಕೋಡ್ ನ ಅರ್ಥ ಕೊಡ್ತಿರೋ ಹಾಗೆ ಅಪ್ಪನೇ ಅಪರಾಧಿ ಅಂತ ಹೇಳಿದೆ. ಯಾಗೋ, ಒಂದು ವಿಷಯ ಮಾತಾಡ್ಕೊಂಡು ಮನೆಗೆ ಹೋದ್ರೆ ನಿನಗೂ ಕ್ಷೇಮ, ನನಗೂ ನೆಮ್ಮದಿ. ನನ್ನ ಕ್ಲೈಂಟ್ ರಾಜಶೇಖರ್ನ ಮೀಟ್ ಮಾಡಿ ಮಾತಾಡ್ಬೇಕು. ಇದಕ್ಕೆ ನಿಮ್ ಕಾನೂನು ಜಾಗ ಕೊಡದೇ ಇದ್ರೆ ಹೇಳ್ಬಿಡು. ರಿಮ್ಯಾಂಡ್ ಮುಗಿದ್ಮೇಲೆ ಜೈಲಿನ ಬೇಡ, ಇಲ್ಲೇ ಹೋಗಿ ನೋಡಿ. ಅಪ್ಪ, ಯಾಕೋ ಇಲ್ಲಿಗೆ ಯಾಕಪ್ಪ ಬಂದೆ? ಆ ರಾಸ್ಕಲ್ ನಿಮ್ಮನ್ನು ಒಳಗ್ ತಲದ್ನಲ್ಲ, ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ನಾನು ಅಪರಾಧಿ, ಅವನ್ ಪೊಲೀಸ್ ಆಫೀಸರ್, ಅವನ್ ಕರ್ತವ್ಯ ಅವನ್ ಮಾಡಿದ್ದಾನೆ. ನಾನ್ ಲಾಯರ್, ನನ್ನ ಕರ್ತವ್ಯ ನಾನ್ ಮಾಡ್ತೀನಿ. ಯಾಕೋ ನೀವಿಬ್ರು ನನ್ಗೆ ಎರಡು ಕೈಗಳಿದ್ದಾಗಿ, ಅನಾವಶ್ಯಕವಾಗಿ ನೀವು ಹೊಡೆದಾಡಿದ್ರೆ ನನಗೆ ಸಂತೋಷ ಆಗುತ್ತೇನಪ್ಪ? ಖಂಡಿತ ಇಲ್ಲ. ಅವನು ಸರಿಯಾದ ಆಧಾರ ಇಟ್ಕೊಂಡೆ ನನ್ನನ್ನು ಅರೆಸ್ಟ್ ಮಾಡಿರೋದು. ನೀನೊಬ್ಬ ಲಾಯರ್, ನಿನ್ನ ಜಾಣತನದಿಂದ ಏನೇ ಆಧಾರ ಇದ್ರು ಅದನ್ನೆಲ್ಲ ತಲೆ ಕೆಳಗಾಗಿ ಮಾಡ್ಬೋದು. ಅಪ್ಪ, ಅವತ್ತೇನ್ ನಡೀತು ಅಂತ ನನ್ನ ಹತ್ರ ಹೇಳಿಪ್ಪ. ನಾನೊಬ್ಬ ಕೊಲೆಗಾರ. ನಾನ್ ನಂಬೋದಿಲ್ಲ ಅಪ್ಪ. ನಿನ್ ಕೈ ಮುಗಿತೀನಿ, ನಿಜ ಹೇಳಪ್ಪ. ಹೌದು ಕಣ, ನಾನು ಕೊಲೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ, ನಾನೇನು ಕೇಳಬೇಡ. ಯಾಗೋ, ಮನೆಗೆ ನೀನು ದೊಡ್ಡವನು, ಅಮ್ಮನ್ನ ತಂಗಿನ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಪ್ಪ. ಗೋ ಗೋ ಬಿ ಬೋಲ್ಡ್. ಮನುಷ್ಯನೇನು ನೀನು? ಹೃದಯನೇ ಇಲ್ವೇನೋ ನಿನಗೆ?
ಡಿಪಾರ್ಟ್ಮೆಂಟಲ್ ಪ್ರಮೋಷನ್ಗೋಸ್ಕರ ಹೀಗಪ್ಪನೇ ಅರೆಸ್ಟ್ ಮಾಡಿದ್ಯೇನೋ? ಅವನ್ಯಾಕೆ ಮಾತಾಡ್ತಾನೆ? ಇವನ್ ಅರೆಸ್ಟ್ ಮಾಡಿದ್ರೇನಮ್ಮ? ಅಪ್ಪನ ನಾನು ಹೊರಗಡೆ ಕರ್ಕೊಂಡ್ ಬರ್ತೀನಿ. ಕೆಲವರು ಲಂಚ ತಗೊಂಡು ಎಷ್ಟೋ ಕೇಸ್ನ ಇಲ್ದಾಗ ಮಾಡ್ಬಿಡ್ತಾರೆ. ನೋಡಪ್ಪ, ಈ ಮನೆ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದ್ಬಿಡ್ತೀನಿ ಕಣೋ. ಅವ್ರನ್ನ ಬಿಟ್ಬಿಡೋ ಶಂಕರು, ಅವ್ರನ್ನ ಬಿಟ್ಬಿಡಪ್ಪ. ಅಪ್ಪ ತನ್ನ ಸರ್ವಿಸ್ ಅಲ್ಲಿ ಎಷ್ಟು ಲಂಚ ತಗೊಂಡು ನಿನ್ ಕೈ ಕೊಟ್ಟಿದ್ದಾರಮ್ಮ? ಶಂಕರು, ಅವ್ರಿಗೆ ಯಾಕೋ ಆ ಥರ ಬುದ್ಧಿ ಬರುತ್ತೆ? ಹಾಗಾದ್ರೆ ಆ ಬುದ್ಧಿ ನನಗೆ ಹೇಗಮ್ಮ ಬರುತ್ತೆ? ಅವ್ರು ತೋರಿಸಿರೋ ದಾರಿ ತಾನೇಮ್ಮ ನಾನು ಹೋಗ್ತಾ ಇದ್ದೀನಿ. ಆ ದಾರಿಲೇ ಹೋಗಿ ನಿಮ್ಮ ಅಪ್ಪನ ಕೈ ಕೋಳ ಹಾಕ್ತೆ ಅಲ್ಲ? ನಾನು ಕೊಳ ಹಾಕಿದ್ದು ಅಪ್ಪನಿಗಲ್ಲ, ಒಬ್ಬ ತಪ್ಪಿತಸ್ಥನಿಗೆ, ಒಬ್ಬ ಕೊಲೆಗಾರನಿಗೆ. ಮುಚ್ಚಬಾಯ್. ಯಾಕೋ ಇವನ್ ಮಾತಾಡ್ತಾ ಇಲ್ಲ ಕಣೋ. ಇವನ್ ಮನಸ್ಸೊಳಗಿರೋ ಪಿಶಾಚಿ ಮಾತಾಡ್ತಾ ಇದೆ, ಪಿಶಾಚಿ ಮಾತಾಡ್ತಾ ಇದೆ. ಅಮ್ಮ, ಇವನ್ ಏನ್ ಬೇಕಾದ್ರೂ ಮಾಡ್ಲಿ, ಏನ್ ಬೇಕಾದ್ರೂ ಹೇಳಿ, ನಿಜವಾಗ್ಲೂ ಅಪ್ಪನೇ ಈ ಕೊಲೆ ಮಾಡಿದ್ರು ಈ ಕೇಸನ್ನ ಕೋರ್ಟ್ ನಲ್ಲಿ ಗೆದ್ದು ನಾನ್ ತೋರಿಸ್ತೀನಮ್ಮ, ನಾನ್ ತೋರಿಸ್ತೀನಿ. ಈ ಕೇಸ್ನ ಇನ್ಸ್ಪೆಕ್ಟರ್ ಶಂಕರ್ ಡೀಲ್ ಮಾಡೋದು ಒಳ್ಳೇದಲ್ಲ. ಮಿಸ್ಟರ್ ಅಲೆಕ್ಸಾಂಡರ್, ಯಾರು ಯಾವ ಕೇಸ್ನ ಡೀಲ್ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಿ ನೋ ಅವರ್ ಜಾಬ್. ಐ ಆಮ್ ಸಾರಿ. ನಾನು ಯಾತಕ್ಕೆ ಹೇಳಿದೆ ಅಂದ್ರೆ ಶಂಕರು ಅಪರಾಧಿ ಮಗ. ಸೊ ವಾಟ್? ಅದಕ್ಕೆ ಎಷ್ಟಾದ್ರೂ ರಕ್ತಪಾಶ ನೋಡಿ. ಇಲ್ಲಿ ಮಾತಾಡೋದು ರಕ್ತಪಾಶ ಅಲ್ಲ, ಕಾನೂನು. ಶಂಕರ್ ಆತರ ಆಗಿದ್ದಿದ್ರೆ ಅವ್ರ ತಂದೆನ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಇಡ್ತಿರ್ಲಿಲ್ಲ. ಅವತ್ತೇ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ಅನ್ಬೋದಾಗಿತ್ತು. ಎನಿಥಿಂಗ್ ಎಲ್ಸ್? ನಥಿಂಗ್. ಪ್ಲೀಸ್. ಆಲ್ ರೈಟ್. ಶಂಕರ್ನ್ ಬರ ಹೇಳು. ಎಸ್ ಸರ್. ಶಂಕರ್, ಅಲೆಕ್ಸಾಂಡರ್ ಬಂದಿದ್ದ. ನಾನು ನೋಡಿದೆ ಸರ್. ಅವನು ಹೇಳ್ತಾನೆ 3 ಸ್ಟಾರ್ ಹೋಟೆಲ್ ಮರ್ಡರ್ ಕೇಸ್ನ ನೀವು ಹ್ಯಾಂಡಲ್ ಮಾಡಬಾರ್ದಂತೆ. ಯಾಕೆ ಹ್ಯಾಂಡಲ್ ಮಾಡಬಾರ್ದಂತೆ ಸರ್? ಅಪರಾಧಿ ನಿಮ್ ತಂದೆ ಅಂತ. ಸರ್, ಡೋಂಟ್ ವರಿ, ಅವನ ಸಜೆಷನ್ ನಾನು ತಗೊಂಡಿಲ್ಲ. ನಿಮ್ ಮೇಲೆ ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಯುವರ್ ಆನರ್, ಮಿಸ್ಟರ್ ರಾಜಶೇಖರ್ಗೂ ಕಾಮಿನಿಗೂ ಸಂಬಂಧ ಇತ್ತು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಇದನ್ನ ತಾವು ಪರಿಶೀಲಿಸಬೇಕು. ಈ ಮೊಕದ್ದಮೆಯಲ್ಲಿ ಆಪಾದಿತ ರಾಜಶೇಖರೇ ಕೊಲೆಗಾರನನ್ನು ಸ್ಪಷ್ಟಪಡಿಸಲು ಸಾಕಷ್ಟು ಸಾಕ್ಷ್ಯ ಆಧಾರಗಳನ್ನು ಪೊಲೀಸ್ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ. ಕಾಯ್ದೆ ಕಾನೂನುಗಳ ಕಾವಲುಗಾರನಾಗಿರಬೇಕಾಗಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಉಲ್ಲಂಘಿಸಿ ತಾನು ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದ ಹೆಣ್ಣಿನ ಸೋದರನನ್ನು ಅಮಾನುಷವಾಗಿ ಕೊಲೆ ಮಾಡಿರುವ ಆಪಾದನೆ ಹೊತ್ತು ನಿಂತಿರುವುದರಿಂದ ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆಯನ್ನು ಕೋರ್ಟು ನಿರಾಕರಿಸುತ್ತದೆ. ಕೋರ್ಟ್ನಲ್ಲಿ ಅಪ್ಪನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಕ್ಕಾಗಲ್ಲ ಅಂದ್ಬಿಟ್ರು. ಯಾಕಂತೆ? ಇದಾರಲ್ಲ ಇನ್ಸ್ಪೆಕ್ಟರ್ ಸಾಹೇಬ್, ತನ್ನ ಕೆಲಸದ ಪ್ರಭಾವನೆಲ್ಲ ಚಾರ್ಜ್ ಶೀಟ್ ನಲ್ಲಿ ತೋರಿಸಿದ್ದಾರೆ. ಅಪ್ಪ ಒಬ್ಬ ಡ್ಯಾನ್ಸರ್ ಜೊತೆ ಇರೋ ಫೋಟೋ ತಯಾರಿಸಿ ಅದನ್ನ ಜಡ್ಜ್ ಮುಂದೆ ಇಟ್ಟು ಹೆತ್ತು ತಂದೆ ಘನತೆ ಗೌರವನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟ. ಇವನು ನನ್ನ ಡ್ಯೂಟಿ ನಾನು ಮಾಡಿದೆ. ಮುಚ್ಚ ಬಾಯಿ. ಡ್ಯೂಟಿ ಡ್ಯೂಟಿ. ಅಪ್ಪ ಇಂತ ಕೀಳ್ಮಟ್ಟದ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ನೀನ್ ನೋಡ್ದೇನೋ? ಹಾಗೋ ಹೇಳ್ತಿ? ಅಂತ ಕೀಳ್ಮಟ್ಟದವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದ್ರಿಂದಾನೆ ಈ ತರ ಫೋಟೋ ತೆಗೆಸ್ಕೊಂಡಿರೋದು. ಸಿಸಿ, ಅವ್ರನ್ನ ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಏನಂದೆ? ಅವ್ರನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಅಂದ್ಯಾ? ಅಮ್ಮ 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 ಅಮ್ಮ, ನಾನು ಹೇಳಿದಿಷ್ಟೇ, ಅವ್ರು ಮಾಡಿರೋ ಕೊಲೆಗೆ ಆ ಹೆಣ್ಣೆ ಕಾರಣ ಅಂತ. ನೋಡಿದ್ಯಮ್ಮ, ಸುತ್ತಿ ಬಳಸಿ ಮತ್ತೆ ಅದನ್ನೇ ಹೇಳ್ತಾ ಇರೋದು. ನಿಜ ಕಣೋ, ಕೊಲೆಗೆ ಹೆಣ್ಣೆ ಕಾರಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೆತ್ತವ್ರ ಮಧ್ಯೆ ಎಷ್ಟೋ ರಹಸ್ಯಗಳು ಅಡಗಿರುತ್ತೆ, ಅದೆಲ್ಲ ಮಕ್ಳಿಗೆ ತಿಳಿಬಾರದು. ಹಾಗಾದ್ರೆ ಇವನ್ ಚಾರ್ಜ್ ಶೀಟ್ ಬರ್ದಿದ್ ನಿಜಾನಾ? ತಕ್ಕ ಆಧಾರಗಳ ಸಮೇತನೇ ಚಾರ್ಜ್ ಶೀಟ್ ಸ್ಪ್ರೇ ಮಾಡಿರೋದು. ನಿನ್ನ ಆಧಾರ ಸುಳ್ಳು ಮಾಡಿ ತೋರಿಸ್ಲಿಲ್ಲ, ನನ್ನ ಹೆಸರು ತಗೊಳ್ಳೇ ಇಲ್ಲ. ಅಮ್ಮ ಅಮ್ಮ, ನಿಶ್ಚಿತಾರ್ಥದ ಏರ್ಪಾಡೆಲ್ಲ ಮಾಡ್ಬಿಟ್ಟಿದ್ದೀನಿ. ಪುರೋಹಿತರು ಇನ್ನೇನ್ ಬಂದ್ಬಿಡ್ತಾರೆ. ರಾಧಂಗ್ ಅಲಂಕಾರ ಮಾಡಿ ಬೇಗ ಕರ್ಕೊಂಡ್ ಬಂದ್ಬಿಡವ. ಓಕೆ?
ರಾಧಾ, ಎಷ್ಟೊತ್ತಮ್ಮ ಮಲಗೋದು? ಹೇಳಮ್ಮ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಅದೇನು ಹೇಳಿ? ನಮ್ಮ ತಾಯಿ ಗಂಡನ್ನು ದೂರ ಮಾಡಿಕೊಂಡು ಮಗಳನ್ನು ಕಳ್ಕೊಂಡು ಕೊರಿಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ತಂದೆನ ಒಂದ್ಸಲಿ ನೋಡಿ ಎರಡು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ. ದಯವಿಟ್ಟು ನೀವು ನಿಮ್ಮ ಫಾದರ್ನ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಬೇಕು, ಅಷ್ಟೇ ತಾನೇ? ಹೌದು ಇನ್ಸ್ಪೆಕ್ಟರ್. ಪ್ಲೀಸ್, ಒಂದು ಕಂಡೀಷನ್, ಮತ್ತೆ ಅವ್ರನ್ನ ನನ್ನ ಕೈಗೆ ತಂದೊಪ್ಸೋ ಡ್ಯೂಟಿ ನಿಮ್ದು. ಥ್ಯಾಂಕ್ ಯು. ಖಂಡಿತ ತಂದೊಪ್ಪಿಸ್ತೀನಿ. ಅಪ್ಪ ಬನ್ನಿಪ್ಪ ಹೋಗೋಣ. ಅಮ್ಮ ಮಾಡಿಲಿದ್ದಾರೆ, ಹೋಗಿ ನೋಡಿಪ್ಪ. ನನ್ನನ್ನು ಬಿಟ್ಟೋಗ್ಬೇಡಿ, ನನ್ನನ್ನೆಲ್ಲ ಬಿಟ್ಟೋಗ್ಬೇಡಿ ಅಂದ್ರೆ. ಶಂಕರ್, ಇಷ್ಟೊತ್ತಾಯ್ತು, ನಿಮ್ ಫಾದರ್ ಇನ್ನೂ ಬರ್ಲಿಲ್ವೇ? ಬನ್ನಿ ಹೋಗಿ ನೋಡೋಣ, ನಡೀರಿ. ಸರ್, ಖೈದಿ ತಪ್ಪಿಸ್ಕೊಂಡ್ಬಿಟ್ಟ. ಮಿಸ್ಟರ್ ಶಂಕರ್, ನಿಮ್ಮನ್ನ ನಂಬಿ ನಾನು ಹಾಳಾಗೋದೆ. ನನ್ನ ಸರ್ವಿಸ್ನಲ್ಲೇ ಇಂಥದ್ದೊಂದು ಬ್ಲಾಕ್ ಮಾರ್ಕ್ ನನಗೆ ಬಂದಿರಲಿಲ್ಲ. ಸಾರಿ ಸರ್, ಹೀಗಾಗುತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವರೆಲ್ಲಿದ್ರು ಸರಿ, ನಾನು ಹುಡುಕೊಡ್ತೀನಿ. ಸರ್, ಮೊದಲು ಬೆಡ್ತೀವಿ. ಬನ್ನಿ ಸರ್. ಚಿಕ್ಕ ಚಾಣೆ ತೊಂಬ. ನಮಸ್ಕಾರ ಸರ್. ಏನಾಗ್ಬೇಕಾಯ್ತು ಸರ್? ಎಸ್ ಪಿ ಈ ಕಡೆ ಬಂದ್ರಲ್ಲ, ಎಲ್ಲಿ? SP ಸಾಹೇಬ್ರು ಈ ಬಡವನ ಗುಡಿಸ್ಲಿಗೆ ಎಲ್ಲಿ ಬರ್ತಾರೆ?
ಏನ್ ಸರ್? ಸರ್ಚ್. ಎಕ್ಸ್ಪ್ಲನೇಷನ್ ಇನ್ಸ್ಪೆಕ್ಟರ್. ಕಲ್ಲು ಶಿಕ್ಷೆ ಆಗಿರೋ ಕೈದಿನ ಜೈಲಿನಿಂದ ತಪ್ಪಿಸ್ಕೊಂಡು ಬಿಡೋದೇ ದೊಡ್ಡ ಕ್ರೈಮ್. ಡು ಯು ನೋ ವಾಟ್ಸ್ ದ ಪನಿಷ್ಮೆಂಟ್ ಫಾರ್ ದಟ್? ಐ ಆಮ್ ಸಾರಿ ಸರ್. ಶಂಕರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಕಳಿಸ್ಕೊಟ್ಟೆ. ಶಂಕರ್, ಕಡೆಗೂ ಅಲೆಕ್ಸಾಂಡರ್ ಅನುಮಾನ ಪಟ್ಟಿದ್ದು ಸರಿ ಅನಿಸ್ಬಿಟ್ಟೆ ಅಲ್ಲ? ಎಷ್ಟೇ ಆಗ್ಲಿ ರಕ್ತಪಾಶ ಎಲ್ಲೋಗುತ್ತೆ? ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ತಾಯಿ ಪರಿಸ್ಥಿತಿ ನೋಡಿ ಅವರಿಗೆ ಅವಕಾಶ ಮಾಡಿಕೊಟ್ಟೆ. ನನ್ನ ನಂಬಿ ಸರ್. ಕೈದಿ ರಾಶಿಕರೆಲ್ಲಿದ್ರು ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ನಾನೇ ನಿಮ್ಗೆ ತಂದು ಒಪ್ಪಿಸ್ತೀನಿ ಸರ್. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಫಾರ್ ಯು. ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಯು ಮೇ ಗೋ. ಶಂಕರ್, ಮಿಸ್ಟರ್ ರಾಜಶೇಖರ್ನ ನಾ ಜೀವ ಸಹಿತ ನೋಡ್ಬೇಕು. ಹೆಣವಾಗಿ ನೋಡಕ್ ನಾ ಇಷ್ಟಪಡಲ್ಲ. ಅಂಡರ್ಸ್ಟ್ಯಾಂಡ್? ಯು ಮೇ ಗೋ. ಹಲೋ ಬ್ರದರ್. ತುಂಬಾ ಏಟ್ ಬಿತ್ತಾ? ಏಟ್ ಬಿಡೋದು ನನಗಲ್ಲ. ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ರೆ ಬಹಳ ಡ್ಯೂಟಿ ಕಾನ್ಶಿಯಸ್. ಅಷ್ಟಾದ್ರೂ ತಿಳ್ಕೊಂಡಿದೆಯಲ್ಲ. ಏಯ್, ಕಾನ್ಶಿಯಸ್ ಇದ್ರೆ ತಾನೇ ಡ್ಯೂಟಿಗೆ ಹೋಗೋದು.
ಶಂಕ್ರು, ಏನ್ರೋ ಇದು? ಬಿಟ್ರು. ನೀವಿಬ್ರು ಕೊಲೆಗಾರ ಆಗ್ಬಾರ್ದು ಅಂತಾನೆ ನಿಮ್ ತಂದೆ ಎದೆಲ್ ಬೆಂಕಿ ಉರಿತಿದ್ರು ತಡ್ಕೊಂಡು ಏನು ಹೇಳ್ದೆ ಇದ್ದಿದ್ದು ಗೊತ್ತಾ? ಈ ಅನಾಹುತಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಅಲೆಕ್ಸಾಂಡರು ನಮ್ ರಾಧನ್ನ ಕೆಡಿಸ್ಬಿಟ್ಟ ಕಣ್ಣು. ಅದಕ್ಕೆ ನಿಮ್ ತಂದೆ ಹಸಿದ ಹುಲಿ ಹಾಗೆ ಅವನ್ ಬೇಟೆ ಆಡಕ್ ಹೋಗಿರೋದು. ಇನ್ಸ್ಪೆಕ್ಟರ್, ನಾನು ಮಾಡಬೇಕಾದ ಕೆಲಸನ ಪೂರೈಸಾಯ್ತು. ಈಗ ನೀವು ಅರೆಸ್ಟ್ ಮಾಡ್ಬೋದು. ಎಲ್ಲ ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮುಗಿತಲ್ಲ. ನನಗೇನು, ಮುತ್ತಿನಂತ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಸೀತಾ, ನೀನ್ ಪುಣ್ಯವಂತೆ ಕಣೆ. ತುಳಸಿ ನಿನ್ ಪ್ರಾರ್ಥನೆಯನ್ನು ಸಲ್ಲಿಸ್ಬಿಟ್ಲು. ನೀನ್ ಕೇಳ್ಕೊಂಡ ಹಾಗೆ ಅರ್ಶನ ಕುಂಕುಮದ ಸೌಭಾಗ್ಯದ ಜೊತೆ ಮುತ್ತೈದೆಯಾಗಿ